ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿರುವಂತದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರಾಜರಾಜೇಶ್ವರ ನಗರ ಕ್ಷೇತ್ರದ ಶಾಸಕರಾಗಿರುವಂತಹ ಮುನಿರತ್ನ ಅವರು ಇದ್ದಾರೆ. ಅವರ ಒಂದು ವಿಚಾರಗಳನ್ನ ಮಾತಾಡುವಂತ ಪ್ರಯತ್ನ ಮಾಡೋಣ. ಮುನಿರತ್ನ ಅವರೇ, ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ನಾಯಕರ ಜೊತೆ ಹತ್ತಿರ ಆಗ್ತಿದ್ದಾರೆ ಅನ್ನುವಂಥ ಚರ್ಚೆ ಆಗ್ತಿದೆ. ಬಿಜೆಪಿಗೆ ಏನಾದ್ರು ಬರ್ತಾರಾ ಅಥವಾ ಹೇಗೆ? ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಿಜೆಪಿಗೆ ಬರ್ತೀನಿ ಅಂತ ಒಂದ್ ವೇಳೆ ಅವರು ಏನಾದ್ರು ಬಂದ್ರೆ ಬಹುಶಃ ಅದಕ್ಕಿಂತ ಬಿಜೆಪಿ ಪಾರ್ಟಿಗೆ ಇನ್ನೊಂದು ಕಷ್ಟ ಇರಲ್ಲ. ಯಾಕಂದ್ರೆ 136 ಜನ ಇದ್ದೆ ಅಲ್ಲಿ ಅವರು ನರಕ ಅನುಭವಿಸ್ತಾವ್ರೆ MLAಗಳು ಇವರೊಬ್ಬರಿಂದ. ಇನ್ನು ಇಲ್ಲಿಗೆ ಬಂದು ಇನ್ನು ನಾವೆಲ್ಲ ನರಕ ನೋಡ್ಬೇಕಾಗತ್ತೆ. ಈಗ ವೈಯಕ್ತಿಕವಾಗಿ ಅವ್ರು ತಮ್ಮ ಸ್ವತ್ ಮೇಲೆ ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ತಾವ್ರೆ. ಇಲ್ಲಿಗೆ ಬಂದು ಇನ್ನು ಎಲ್ರಿಗೂ ಅದೇ ಪರಿಸ್ಥಿತಿ ಆಗ್ಬಿಡುತ್ತೆ. ಯಾರ್ಯಾರಿಗೆ ಏನೇನು ರೆಕಾರ್ಡ್ ಮಾಡ್ತಾರೋ ಗೊತ್ತಿಲ್ಲ. ಯಾರ್ಯಾರನ್ನ ಈಗಾಗಲೇ ಜಾರಕಿಹೊಳಿ ಆಯಿತು, ನಂದಾಯಿತು, ಇತ್ತೀಚೆಗೆ ಒಂದು ಗುಸ್ಗುಸ ಅನ್ನೋ ಒಂದು ಸುದ್ದಿ ಓಡ್ತಾ ಐತೆ, ಯಾರೊಬ್ಬರು ಬಾಯಿ ಮುಚ್ಚಿಸ್ಬಿಟ್ಟಿದ್ದಾರೆ ಅಂತ. ಅವ್ರು ಹಿಂಗೆ ಹಾರಾಡ್ತಾ ಇದ್ರು, ಅವ್ರ ಬಾಯಿ ಮುಚ್ಚಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಅವ್ರನ್ನ ಯಾವ ರೀತಿ ಮುಚ್ಚಿದಾರೋ ಗೊತ್ತಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿದ್ದೇನೆ ಸೂಕ್ತ. ಅಲ್ಲ, ಈಗ ಅಮಿತ್ ಶಾ ಅವ್ರ ಜೊತೆ ಕೂಡ ವೇದಿಕೆಯನ್ನು ಹಂಚ್ಕೊಂಡಿದ್ರು ಅನ್ನುವಂಥದ್ದು, ಹಾಗಾಗಿ ಇಷ್ಟೆಲ್ಲ ಚರ್ಚೆಗಳು ಆಗ್ತಿದೆ ಅಂತ. ಅಮಿತ್ ಶಾ ಅವ್ರ ಜೊತೆ ಹಂಚ್ಕೊಳ್ತಾ ಇರೋದು, ಅಮಿತ್ ಶಾ ಅವ್ರ ಜೊತೆ ಓಡಾಡ್ತಾ ಇರೋದು ಒಂದು ರಕ್ಷಣೆಗೋಸ್ಕರ ಅಷ್ಟೇ. ಇಲ್ಲಿ ಕಾಂಗ್ರೆಸ್ ಅವ್ರು ಎದುರಿಸಕ್ಕೆ, ಕಾಂಗ್ರೆಸ್ ಅವ್ರಿಗೆ ಎದುರಿಸ್ಬಿಟ್ಟು ನೀವೇನೋ ನನಗೆ ಮಾತಾಡ್ರೆ ಅಮಿತ್ ಶಾ ನನಗೆ ಚೆನ್ನಾಗವ್ರೆ ಅನ್ನೋ ಎದುರಿಸೋದಿಕ್ಕೆ, ಅವೆಲ್ಲ ಕಾಂಗ್ರೆಸ್ ಅವರು ಎದುರಿಸಕ್ಕೆ ಹೊರತು ಬಿಜೆಪಿಗೆ ಬರೋದಕ್ಕೋಸ್ಕರ ಅಲ್ಲ. ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯ್ತಿದ್ದೇನೆ ಅಂತ. ನೀವು ಹಿಂದೂ ಆಗೇ ಹುಟ್ಟಿ ಹಿಂದೂ ಆಗೇ ಸಾಯ್ತೀನಿ ಅನ್ನೋರು ಆ ಯೇಸು ಬೆಟ್ಟಕ್ಕೆ ಯಾಕೆ ಅನುಮತಿ ಕೊಟ್ರಿ? ಯೇಸು ಬೆಟ್ಟಕ್ಕೆ ಯಾಕೆ ಕೊಡ್ಬೇಕಾಯ್ತು? ಹಿಂದೂ ತಾನೇ ನೀವು, ನಿಮ್ಮ ಹುಟ್ಟೂರು ತಾನೆ. ಅಲ್ಲೇನಕ್ಕೆ ಅಷ್ಟು ದೊಡ್ಡ ಬೆಟ್ಟಕ್ಕೆ ಯೇಸು ಬೆಟ್ಟ ಕೊಡಬೇಕು? ಏನಕ್ಕೆ ಒಂದೊಂದು ದಾಳಿ ಆದಾಗ, ಬಾಂಬ್ ಬಿಟ್ಟಾಗ ಎಲ್ಲ ಕಡೆಗೂ ಮುಸ್ಲಿಮ್ಸರು ನನ್ನ ಮೈ ಬ್ರದರ್, ಮೈ ಸಿಸ್ಟರ್, ಮೈ ಫ್ಯಾಮಿಲಿ ಅಂತ ಇದ್ರಲ್ಲ, ಈಗ ಯೇಸು ಬೆಟ್ಟನೂ ಹೋಯ್ತು, ಈ ಕಡೆ ಬ್ರದರ್ ಅಂಡ್ ಸಿಸ್ಟರು ಹೋದ್ರು. ಈಗ ಹಿಂದುತ್ವ ಕಾಣ್ತಾ ಇತ್ತು ಇವರಿಗೆ. ಇಷ್ಟು ದಿನ ಕಾಣಿಸ್ಲಿಲ್ಲ. ಇಷ್ಟು ದಿನ ಬರೀ ಮುಸಲ್ಮಾನರು ಬ್ರದರ್ ಸಿಸ್ಟರ್. ಯೇಸು ಬೆಟ್ಟ ಗಲಾಟೆ ಮಾಡಿದಾಗ ಇಲ್ಲಪ್ಪ ಅದು ನಮ್ಮ ಹಿಂದೂ ಧರ್ಮ, ಹಿಂದೂಸ್ತಾನು, ಈ ಬೆಟ್ಟ ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು, ಇಲ್ಲಿ ಕ್ರೈಸ್ತರು ಇಲ್ವೇ ಇಲ್ಲ, ಇಲ್ಲಿ ಇದು ನಾನು ಕೊಡೋದಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಇವಾಗ ಮೈ ಬ್ರದರ್ ಮೈ ಸಿಸ್ಟರ್ ಬಾಂಬ್ ಬಿಟ್ಟಿದ್ದು ಅವರಲ್ಲ ಅಂತ ಅವತ್ತು ಹೇಳಿದ್ರಲ್ಲ. ಕುಕ್ಕರಲ್ಲಿ ಬಾಂಬ್ ಬಿಟ್ಟಾಗ ಅವ್ರ ಮೈ ಬ್ರದರ್ಸ್ ಹಂಗೆ ಮಾಡಲ್ಲ ಅಂತ ಹೇಳಿದ್ರಲ್ಲ. ಈಗ ಹೋಗ್ಬಿಟ್ಟು ಗಂಗಾ ನದಿಯಲ್ಲಿ ಮುಳುಗ್ಬಿಟ್ಟು ಬಂದ್ಬಿಟ್ರೆ ಎಲ್ಲ ಗಲೀಜ್ ಹೋಗ್ಬಿಡ್ತದ. ಅವರು ಒರಿಜಿನಲಿ ಇದು ರಾಜಕಾರಣದ ಒಂದು ನಾಟಕ ಅಷ್ಟೇ. ಇದಿಷ್ಟು ಕೂಡ ಮುನಿರತ್ನ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಮುರಳಿ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.